ಹಿರಿಯ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಿರಾದವರು ಅವರ ಆಪ್ತರು ಮತ್ತು ಚಿತ್ರರಂಗದ ಸ್ನೇಹಿತರು. ಸರ್, ಮೊದಲನೇದಾಗಿ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಗ್ಗೆ ವಿಧಿವಶರಾಗಿರ್ತಕ್ಕಂಥದ್ದು. ಈ ಸುದ್ದಿ ಕೇಳಿದ ತಕ್ಷಣ ಫಸ್ಟ್ ಮೊದಲನೇ ರಿಯಾಕ್ಷನ್? ಇಲ್ಲ ಸರ್, ಭಾಳ ಇದೆ ಸರ್. ಬೆಳಿಗ್ಗೆ ಬ್ಯಾಂಕ್ ಜನಾರ್ದನ್ ಒಬ್ಬರು ರಿಲೇಷನ್ ಇದ್ದಾರೆ, ವಿಠ್ಠಲರಾವ್ ಮೋರೆ ಅಂತೇಳಿ. 5:30 ನಾನು ಹೇಳ್ತೀನಿ, 5:30 ಕರೆಕ್ಟಾಗಿ ಒಂದು ಫೋನ್, 5:30 ಏನು ಫೋನ್ ಬರ್ತಾ ಇದೆಯಲ್ಲ, ಇದು ಏನು ಅಂತ ಸ್ವಲ್ಪ ಭಯನೇ. 5:30 2:30 ಬಂದರೆ ಒಂಥರ ನೋಡ್ತೀನಿ. ಅವರು ಮೋರೆ ಅವರು, ಏನು ಸರ್ ಇಷ್ಟೊತ್ತಿಗೆ ಫೋನ್? ಬಿರಾದರ್ ಹಿಂಗೆ 2:30 ನಮ್ಮ ಜನಾರ್ದನ್ ಅವರು ಈಗ ಆಗೋಯ್ತಾರೆ ಅಂತೇಳಿ ನೋಡಿದೆ. ಯಾಕಂದ್ರೆ ಏನು ಸರ್, ನಾವು ಒಟ್ಟಿಗೆ ಒಂದು 30-35 ವರ್ಷ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ. ಅವರು ನಾವು ಪರಿಚಯ ಆಗಿದ್ದು ಮೊದಲು ಸಣ್ಣ ಸಣ್ಣ ಪಾತ್ರ ಕೇಳುವ ಗಾಂಧಿನಗರದಲ್ಲಿ ಪರಿಚಯ ಆಗಿದ್ವಿ. ಬಟ್ ಭಾಳ ಹತ್ತಿರ ಆಗಿದ್ದು ಅಂದರೆ ಅಜಗಜ ಅಂತಾರ, ತರಲೆ ನನ್ನ ಮಗ ಮತ್ತು ಉಷ್ ಪಿಕ್ಚರು, ಸುಮಾರು ನಾವು ನಾಟಕಗಳು. ಈಗ ಅವರು ನಾಟಕದಲ್ಲಿ ನಾನು ಮಾಡಿದ್ದೀನಿ, ನನ್ನ ಟ್ರೂಪಲ್ಲಿ ಅವರು ಮಾಡಿದ್ದಾರೆ, ಅರವಿಂದ್ರ ಟ್ರೂಪಲ್ಲಿ ಸಾಮಾನ್ಯ ನಾನೇ ಎಲ್ಲ ಜವಾಬ್ದಾರಿ ನನಗೆ ಇತ್ತು. ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಇದ್ದಕ್ಕಿದ್ದಾಗೆ ಏನು ಹಿಂಗಾಗಿ ಹೋಯ್ತಲ್ಲ ಅಂತೇಳಿ ಆಮೇಲೆ ಒಂದು ತಿಂಗಳಿಂದ ಹೋಗಿ ನಾನು ಮಾತಾಡ್ಸ್ಕೊಂಡು ಬಂದಿದ್ದೆ. ಹೋಗಿ ನಾನು ಒಂದು ತಿಂಗಳಿಂದ ಮನೆಗೆ ಹೋಗಿ ನಾವು ಕುಂಭಮೇಳಕ್ಕೆ ಹೋದಾಗ ಗಂಗಾಜಲ ಕೊಟ್ಟು ಭಾಳ ಅನ್ನಿಸ್ತು ನನಗೆ. ಏನು ಭಾಳ ದಿನ ಸುಮ್ಮನೆ ಬರೀ ಮಾತಾಡ್ತೀವಿ ಅಂತ ಹೋದಾಗ ಭಾಳ ಖುಷಿಪಟ್ಟು 2-2.5 ಗಂಟೆ ಕುಂತು ಮಾತಾಡಿ. ಅವತ್ತು ನಿಮ್ಮ ಮುಂದೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಅಥವಾ ಹಣಕಾಸಿನ ಸಮಸ್ಯೆ ಅದನ್ನೇನಾದರೂ ಹೇಳ್ಕೊಂಡಿದ್ರ ಅಥವಾ ನಿಮ್ಮ? ಇಲ್ಲ ಸರ್, ಏನು ಹೇಳ್ಕೊಂಡು ನಾನು ಹೇಗಿದ್ದೀರಿ, ಹೇಗಿದ್ದಾರೆ, ಆರೋಗ್ಯ ಚೆನ್ನಾಗಿದೆ ಕಣೋ, ಊಟ ಏನು ತೊಂದರೆ ಇಲ್ಲ, ನಿದ್ರೆ 2-3 ಸಾರಿ ಕೇಳಿದೆ ನಾನು. 2-3 ಸಾರಿ ಕೇಳಿದ್ರು ಹಂಗೆ ಅಂದರು. ಬಟ್ ನಮ್ಗೆ ಅವರು ಈ ಥರ ದಿಢೀರ್ನೇ ಒಂದು ತಿಂಗಳ ಒಳಗಡೆ ಆಗುತ್ತೆ ಅಂತ ನಮ್ಮದು ಕಲ್ಪನೆಯೇ ಇಲ್ಲ ಸರ್. ಮತ್ತು ಭಾಳ ಲವಲವಿಕೆಯಿಂದ ಮಾತಾಡಿದ್ರು. ಬಟ್ ನಡಿಬೇಕಾದ್ರೆ ಒಂಚೂರು ಅವರಿಗೆ ಒಂಚೂರು ಸ್ಟಿಕ್ ಇಟ್ಕೊಂಡು ಅದೆಲ್ಲ ಇತ್ತು. ಮತ್ತು ಯಾವುದು ಪಿಕ್ಚರ್ ಮಾಡಿದೆ ಇಲ್ಲ ಕಡೆ, ಯಾವುದೊಂದು ಮಾಡಿದೆ, ಈಗ ಮಾಡೋಕ್ಕಾಗಲ್ಲ, ಯಾರೋ ಒಬ್ಬರು ಜೊತೆ ಬೇಕು. ಒಂದು ವೇಳೆ ಯಾರು ಮಾಡಬೇಕಂತ ಬಂದಾಗ ಯಾರು ಜೊತೆ ಇದ್ರೆ ಮಾಡ್ತೀನಿ ನಾನು. ಅದು ಒಂದು 100 ಕಿಲೋಮೀಟ್ರ್ ಆಮೇಲೆ ನನ್ನ ಮಗ ಬೇಡ ಅಂತ ಇದ್ದಾನೆ, ಸುಮ್ಮನೆ ಹೆಚ್ಚು ಕಮ್ಮಿ ಆದಾಗ ಹೇಳಿ ಅಂಥೇಳಿ. ಯಾಕಂದರೆ ಅವರು ಉಪ್ಪಿಟ್ಟು ಮಾಡುವಾಗ ಅವ್ರ ಆರೋಗ್ಯ ಮಧ್ಯದಲ್ಲಿ ಸ್ವಲ್ಪ ಇದಾಯ್ತು. ಒಟ್ಟಿಗೆ ಮಾಡ್ತಾಯಿದ್ದೀವಿ ನಾವು. ಮಾಡ್ಬೇಕಾದ್ರೆ ಕೆಂಗಿರಿ ನಾವು ಮಾಡುವಾಗ ಅವರು ಮಧ್ಯೆ ಹಿಂಗೆ ನೀರು ಕುಡಿಯೋ ಹಿಂಗೆ ಮಾಡೋರು. ನಾನು ಗಮನಿಸಿದೆ, ಗೊತ್ತು ನಮಗೆ ಒಟ್ಟಿಗೆ ಇರೋದು. ಯಾಕೆ ಸರಿ ಇಲ್ಲ, ಏನಿಲ್ಲ, ಸ್ವಲ್ಪ ಏನೋ ಇದಾಗುತ್ತೆ. ಬೆಳಿಗ್ಗೆ 11ರಿಂದ ಮಾಡ್ತೀನಿ, ಊಟ ಆಯಿತು 3-3:30-4 ಗಂಟೆಗೆ ಒಂದು ಹಂಗೆ ಆಗ್ತಾಯಿದೆ. ನಾನು ಕರೆಕ್ಟಾಗಿ ಹೇಳಿ ಸರಿ, ನಾನು ಉಪೇಂದ್ರ ಅವ್ರು ನಾನು ಹೇಳ್ತೀನಿ. ಇಲ್ಲ ಕಣೋ ಏನಿಲ್ಲ ಅಂದರು. ಕೊನೆ ನೋಡಿದ್ರೆ ಅದು ನಾನು ಸೀದಾ ಉಪೇಂದ್ರ ಅವ್ರಿಗೆ ಹೇಳಿದೆ ನಾನು, ಸರ್ ಹಿಂಗೆ ಜನಾರ್ದನ್ ಸರ್ ಬೆಳಿಗ್ಗೆ. ಅಯ್ಯೋ ಬಿರಾದರ್ ಹೇಳ್ಬಾರ್ದು, ಇಲ್ಲ ಸರ್ ಹೇಳ್ಬಾರ್ದು ನಾನು. ಕೂಡಲೇ ಅವ್ರು ಕಾರ್ ಕೊಟ್ಟು ಜೈದು ಹಾಸ್ಪಿಟ್ಲು ಹೋದೆ. ಬಿರಾದರ್ ಹೋಗಿ ಅವ್ರು ಕರ್ಕೊಂಡು ಹೋಗಿ, ನೀವು ಅವ್ರ ಜೊತೆನೇ ಇರೋರು, ಮನೆಯವ್ರು ಬರೋವರೆಗೂ ನೀವು ಜೊತೆನೇ ಇರಬೇಕಂದಾಗ ಮತ್ತು ನಾವು ಜೈದೇವ್ ನಾವು ಹೋಗಿ ಬಂದು ಹಿಂಗೆಲ್ಲ ಇದೆಲ್ಲ ಆಗಿದೆ ಸರ್. ಅವೆಲ್ಲ ಅಂದರೆ 500ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದಂಥ ಕಲಾವಿದರು ಮನೆ ಕಡೆ ಯಾವ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಏನಾದರೂ ಯಾವತ್ತಾದರೂ ಹೇಳ್ಕೊಂಡಿದ್ರ? ಇಲ್ಲ ಸರ್, ಅದನ್ನೇನು ಹೇಳಿಲ್ಲ. ಯಾಕಂದ್ರೆ ಅವ್ರಿಗೆ ಸ್ವಂತ ಮನೆ ಇತ್ತು. ಸ್ವಲ್ಪ ಅದೇನು ಮಾಡಿ ಮಗ ಅವ್ರು ಮಾಡಿ ಸ್ವಲ್ಪ ಇದು ಮಾಡಿ ಮತ್ತೇನು ಅಪಾರ್ಟ್ಮೆಂಟ್ ಮಾಡಿ ಅದ್ರ ಬಗ್ಗೆ ಏನು ಇದು ಹೇಳಿಲ್ಲ ಸರ್ ಅವರು. ಬಟ್ ಏನು ಅವ್ರದ್ದು ಒಂದೇನಿತ್ತು ಸ್ವಭಾವ ಅಂದರೆ ಯಾವಾಗಲೂ ನಗ್ತಾ ಇರೋದು. ಕಷ್ಟ ಅಂದರೆ ಅದು ಏನೋ ಆ ಮೂಡು ಆ ಸಮಯ ಬಂದಾಗ ಮಾತ್ರ ಅದು ಯಾವುದೋ ಒಂದು ಏನು ಮಾಡಿದೆ ಏನಿದೆ ಕೊಡೋ ಹಾಗೆ ಈಗ ಒಂಚೂರು ಅನ್ನೋರು. ಅದ್ರ ಬಿಟ್ಟರೆ ಬೇರೆ ಈಗ ನಮಗೆಲ್ಲ ಹಂಗಿದೆ ಸರ್. ನಮಗೆ ನೋವುಗಳು 100 ಇದೆ. ನಾವು ಇನ್ನೊಬ್ಬರ ಹತ್ತಿರ ಹೇಳ್ಕೊಳಕ್ಕೆ ನಮ್ಗೆ ಆಗಲ್ಲ. ನಿಮ್ಮನ್ನು ಆತ್ಮೀಯವಾಗಿ ನಿಮ್ಮನ್ನು ಅವ್ರು ಏನಂತ ಕರಿತಿದ್ರು, ಅವ್ರನ್ನ ನೀವು ಏನಂತ ಕರಿತೀವಿ? ನಾವು ಬರೀ ಯಾವನೋ ತಮಾಷೆಗೆ ಮಾತಾಡ್ತಿದ್ದೀವಿ. ವಾಟ್ ಮ್ಯಾನ್, ಗೋ ಮ್ಯಾನ್, ಏನಪ್ಪ ಊಟ ಮಾಡ್ದ, ಏನು ನಾನು ಬಿಟ್ಟೆ ಮಾಡಿಬಿಟ್ಟಾನೆ ಹೀಗೆ. ಅವ್ರು ಏನಂದರೆ ಎಲ್ಲಿದ್ರಿ ಸರ್? ನಾನು ಏನಿಲ್ಲ ಕಣೋ, ಬೆಳಿಗ್ಗೆ ಒಂದು 2 ಇಡ್ಲಿ ತಿಂದೆ ಅಂದರೆ, ಏನು ನಾನು ಬಿಟ್ಟೆ ತಿಂದುಬಿಡ್ತೀರಾ? ಅಯ್ಯೋ ಬರಬೇಕಾಗಿತ್ತು ಕಣೋ, ಆನ್ಲೈನ್ ಕಳಿಸ್ಬೇಕು. ಈ ಥರ ನಾವು ಯಾವಾಗಲೂ ನಾವು ಕಲಾವಿದ ಈಗಲೂ ಹೆಂಗಿದ್ವಿ ಅಂದರೆ, ಈಗ ಉಮೇಶ್ ಅಣ್ಣ ನೋಡಿ ಹಾಸ್ಯವಾಗಿ ಅದು ನಮ್ಮ ಮೊದಲಿಂದ ರೂಢಿ ಇದೆ ಸರ್. ಅದು ಹಾಗೆ ಇದು ಮಾಡ್ತಾ ಇದ್ವಿ. ಬಟ್ ಏನು ಇದ್ದಕ್ಕಿದ್ದಾಗೆ ಸ್ವಲ್ಪ ಇದು ಒಂಥರ ಕಷ್ಟ. ಇವತ್ತು ದೈಹಿಕವಾಗಿ ನಮ್ಮನ್ನು ಅಗಲಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇಲ್ಲ ಸರ್, ಈಗ ಒಂದೇನಿದೆ ಅಂದರೆ ಎಲ್ಲ ಥರದ ಪಾತ್ರಗಳು ಮಾಡೋ ಕಲಾವಿದ ಸಿಗೋದು ಕಷ್ಟ. ಅವರು ಹಾಸ್ಯನೂ ಮಾಡ್ತಿದ್ರು, ವಿಲನೂ ಮಾಡ್ತಿದ್ರು, ಕಾಮಿಡಿಯಾಗೂ ಮಾಡ್ತಿದ್ರು, ಎಲ್ಲ ಥರ ಪಾತ್ರಗಳು ಅವ್ರು ಮಾಡಿದ್ದಾರೆ. ಆಮೇಲೆ ಒಂದು ಸೀತಾಂಜನೇಯ ಅಂತೇಳಿ ಒಂದು ಪ್ರಮುಖ ಪಾತ್ರ, ಆಂಜನೇಯ ಪಾತ್ರ ಕೂಡ ಅವ್ರು ಮಾಡಿದ್ದಾರೆ. ಬಟ್ ಅವ್ರಿಗಿತ್ತು ಕೆಲವೊಂದು ಏನು ಮಾಡ್ಬೇಕಣೋ ಏನು ಪಾತ್ರಗಳು ಒಳ್ಳೊಳ್ಳೆ ಸಿಗಬೇಕಾಗಿತ್ತು ಕಣೋ, ಏನೋ ಇರುತ್ತಲ್ಲ ರಂಗಭೂಮಿ ಕಲಾವಿದರು ಒಬ್ಬ ಆಸೆ ಅಂತ ಹಿಂಗೆಲ್ಲ ಇತ್ತು ಅವರಲ್ಲಿ. ಬಟ್ ಇನ್ನೊಂದು ವಿಭಿನ್ನ ಪಾತ್ರ ಮಾಡೋ ಒಂದು ಇದು ಅವರಲ್ಲಿ ಇತ್ತು, ಮಾಡಬೇಕು ಅಂತ. ಇದಿಷ್ಟು ಹಿರಿಯ ನಟ ಹಾಸ್ಯ ಕಲಾವಿದರಾದಂಥ ಬಿರಾದವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು, ಎಲ್ಗಾಜ್ ಪಬ್ಲಿಕ್ ಟಿವಿ, ಬೆಂಗಳೂರು.